ಶುಭಾಶಯಗಳು. ತಮ್ಮೆಲ್ಲರಿಗೂ ಕೂಡ ಗುರು ಪೂರ್ಣಿಮೆ ಶುಭಾಶಯಗಳು. ಹಾಗೆ ಅದ್ರ ಜೊತೆಗೆ ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ. ಇವತ್ತು ಶಿಕ್ಷಕರ ನೇಮಕಾತಿಯಲ್ಲಿ ಅತಿ ದೊಡ್ಡ ಬದಲಾವಣೆ ಆಗಿರೋದು. ಇದು ಯಾವುದೋ ಫೇಕ್ ನ್ಯೂಸೋ ಅಥವಾ ಏನು ಹೇಳ್ತಿದ್ದಾರೆ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ, ಇದು ಫ್ಯಾಕ್ಟ್ ಸ್ನೇಹಿತರೆ. 400 ಅಂಕಗಳಿಗೆ ಇರಬೇಕಾದಂತಹ ಒಂದು ಎಕ್ಸಾಮ್ ಪ್ಯಾಟರ್ನ್ನ 200 ಮಾರ್ಕ್ಸಿಗೆ ಮಾಡಿದ್ದಾರೆ. ದಿಸ್ ಈಸ್ ದ ಬಿಗ್ಗೆಸ್ಟ್ ನ್ಯೂಸ್ ಟು ಆಲ್ ಆಸ್ಪಿರೆಂಟ್ಸ್ ದೋಸ್ ಆರ್ ಗೋಯಿಂಗ್ ಟು ಗಿವ್ ಅ ಎಕ್ಸಾಮಿನೇಷನ್. ಸೊ ಹೀಗಾಗಿ ಸ್ನೇಹಿತರೆ ಇಷ್ಟು ಸಂತೋಷ ಆಗ್ತಿದೆ ಅಂತಂದರೆ, ಶಿಕ್ಷಕರ ನೇಮಕಾತಿಯಲ್ಲಿ ಹಗಲು ರಾತ್ರಿ ಸುಮಾರು ಯಾವಾಗ TET ಡಿಸೆಂಬರಲ್ಲಿ ಆಯಿತೋ ಅಲ್ಲಿಂದ ಇಲ್ಲಿವರೆಗೂ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಏನೆಲ್ಲ ಓದ್ತಾ ಇದ್ದಾರೆ ಶಿಕ್ಷಕರ ಆಸ್ಪಿರೆಂಟ್ಸ್ಗಳು, ಸೊ ಅಭ್ಯರ್ಥಿಗಳು, ಅವರಿಗೆಲ್ಲ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಟೋಟಲಿ ಪೇಪರ್ 1 ಪೇಪರ್ 2 ಎರಡನ್ನು ಮಾತ್ರ ಇಟ್ಟಿದ್ದಾರೆ. ಪೇಪರ್ 1 GK ಆಗಿರುತ್ತೆ, ಪೇಪರ್ 2 ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟಂಥದ್ದಿರುತ್ತೆ. ಸೊ ಎಲ್ಲ ಕ್ಯಾನ್ಸಲ್ ಮಾಡಿ ಪೇಪರ್ 2 ಮಾತ್ರ ಇಟ್ಟಿದ್ದಾರೆ. ಇದು ಎಲ್ಲದಕ್ಕೂ ಅಪ್ಲೈ ಆಗುತ್ತೆ, PSTR GPSTR ಆ್ಯಂಡ್ HSTR ಎಲ್ಲದಕ್ಕೂ ಅಪ್ಲೈ ಆಗುತ್ತೆ ಸ್ನೇಹಿತರೆ. ಇಂಥ ಒಂದು ಗುಡ್ ನ್ಯೂಸ್ ಅದು ನಮ್ಮ ಗುರು ಪೂರ್ಣಿಮೆ ದಿನ ಎಲ್ಲ ಗುರುಗಳಿಗೂ ಸಿಕ್ಕಿರ್ತಕ್ಕಂಥದ್ದು. ಶಿಕ್ಷಕ ಅಂದರೆ ಗುರು ಅಲ್ವಾ. ಸೊ ಗುರು ಪೂರ್ಣಿಮೆಯ ದಿನ ಇಷ್ಟು ಒಳ್ಳೆಯ ಒಂದು ಆಪರ್ಚುನಿಟಿ ಅಥವಾ ಒಂದು ಒಳ್ಳೆಯ ಸುವರ್ಣ ಬಾಗಿಲೇ ತೆಗೆದಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಅದ್ರ ಜೊತೆಗೆ ಏನು PSTR ಹುದ್ದೆಯಲ್ಲಿ ಭಾಷಾ ಶಿಕ್ಷಕರು ಮಾತ್ರ ತೊಗೋತಾ ಇದ್ದರು ಆರ್ಟ್ಸ್ ಅವರಿಗೆ, ಆದರೆ ಸಾಮಾನ್ಯ ಶಿಕ್ಷಕರಾಗಿ ನೇಮಕಾತಿ ಕೂಡ ಮಾಡ್ಕೋತಾ ಇದ್ದಾರೆ. ಸೊ ಇದು ಎಲ್ಲವೂ ಬದಲಾವಣೆ. ಇದು ಎಷ್ಟು ಸಂತೋಷ ತಂದಿದೆ ಅಂದರೆ, ಮೇಡಮ್ ನೀವು ಹೆಂಗೆ ಹೇಳ್ತಿದ್ದೀರಾ, ನಿಮ್ಗೆ ಯಾರು ಹೇಳಿದ್ರು, ನೀವೆಲ್ಲಿಂದ ಮಾಹಿತಿ ತೊಗೊಂಡು ಬರ್ತಿದ್ದೀರಾ ಅಂತ ನೀವು ಕೇಳ್ಬೋದು. ಆ್ಯಸ್ ಯೂಸ್ವಲ್ ನಿಮ್ಗೆ ಗೊತ್ತಿರೋ ಹಾಗೆ ನಾನು ಸ್ಪರ್ಧಾಕಾಶಿ ಅಕಾಡೆಮಿಯಲ್ಲಿ ಇಂಗ್ಲೀಷ್ ಒಂದು ಉಪನ್ಯಾಸಕಿಯಾಗಿ ವರ್ಕ್ ಮಾಡ್ತಾರೋ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಲಕ್ಷ್ಮೀಕಾಂತ್ ಸರ್ ಅವರೇ ಈ ಮಾಹಿತಿಯನ್ನು ಹೇಳಿದ್ದು. ಸೊ ಹಾಗಾಗಿ ನಾನು ಕೂಡ ನನ್ನ ಒಂದು ಸಬ್ಸ್ಕ್ರೈಬರ್ಸ್ಗೆ ಈ ಮಾಹಿತಿ ಗೊತ್ತಾಗಲಿ ಅನ್ನೋದಕ್ಕೆ ನಾನು ಕೂಡ ವಿಡಿಯೋ ಮಾಡಿರೋದು ಸ್ನೇಹಿತರೆ. ಸೊ ಹಾಗಾಗಿ ಇಲ್ಲಿ ಸಂತೋಷ ಹಂಚಿಕೊಳ್ತಕ್ಕಂತಹ ಒಂದು ವಿಚಾರನೇ ಹೊರತು ಮತ್ತೇನಿಲ್ಲ. ಸೊ ಸ್ನೇಹಿತರೆ 400ರಿಂದ 200 ಅಂಕಗಳಿಗೆ ಇಷ್ಟು ಡಿಫ್ರೆನ್ಸ್ ಸ್ನೇಹಿತರೆ, ಇದು ತುಂಬ ಒಂದು ಸಂತೋಷ ಆಗ್ತಿದೆ. ಸೊ ಎಲ್ಲರಿಗೂ ಒಂದು ಗೋಲ್ಡನ್ ಅಪಾರ್ಚುನಿಟಿ ಸಿಕ್ಕಿದೆ. ಈ ಅವಕಾಶವನ್ನು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ಟೋಟಲಿ ಡಿಸ್ಕ್ರಿಪ್ಟಿವ್ನ ತೆಗೆದು 100 ಮಾರ್ಕ್ಸ್ GK 100 ಮಾರ್ಕ್ಸು ನಮ್ಮ ಸಬ್ಜೆಕ್ಟ್ ಸಂಬಂಧಪಟ್ಟಂತೆ ಇಟ್ಟಿದ್ದಾರೆ. ಸೊ PSTR ಸ್ನೇಹಿತರೆ ಇವೆಲ್ಲವೂ ಕೂಡ ನಾಳೆ ಬರುತ್ತೆ ಹೇಳಿದ್ದಾರೆ, ನಾಳೆ ಬರುತ್ತೆ ಅಂತ. ನಾಡಿದ್ದು ನೋಟಿಫಿಕೇಷನ್ ಕೂಡ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ 3 ದಿನದಲ್ಲಿ ನೋಟಿಫಿಕೇಷನ್ ಔಟ್ ಆಗುತ್ತೆ ಅನ್ನೋದು ಕೂಡ ನಮಗೀಗಾಗಲೇ ಗೊತ್ತಾಗಿರೋ ಮಾಹಿತಿ. ಇನ್ನೇನು ಸರ್ಕಾರ ಲೇಟ್ ಮಾಡೋದಿಲ್ಲ ಸ್ನೇಹಿತರೆ, ಎಲ್ಲವನ್ನು ಮಾಡಿ ಮುಗಿಸ್ಬಿಡ್ತಾರೆ. ಅವ್ರು ಹೇಳಿದ ಪ್ರಕಾರ ನೋಟಿಫಿಕೇಷನ್ ಆಗೋವರೆಗೂ ಮಾತ್ರ ನಮ್ಮ ಕೈಯಲ್ಲಿ ಏನೋ ಇತ್ತು. ನೋಟಿಫಿಕೇಷನ್ ಆದಮೇಲೆ ಅವರು ಯಾರ ಮಾತನ್ನು ಕೇಳಲ್ಲ, ಎಕ್ಸಾಮ್ ಪೋಸ್ಟ್ಪೋನ್ ಮಾಡಲ್ಲ, ನಮ್ಗೆ ಹಾರ್ಡಾಗಿದೆ, ಇನ್ನು ನಮ್ಮ ಸಮಯ ಕೊಡ್ರಿ, ಇದನ್ನು ಯಾವುದನ್ನು ಅವ್ರು ಕೇಳೋದಿಲ್ಲ. ಎಕ್ಸಾಮ್ನ ಮುಗಿಸ್ಬಿಡ್ತಾರೆ. ಯಾಕಂದರೆ 10 ವರ್ಷದ ಅನುಭವ ಇದೆ ನನಗೆ. ಆ ಅನುಭವದ ಮೇಲೆ ನಾನು ನಿಮಗೆ ಹೇಳ್ತೀನಿ, ಒಂದು ಪೋಸ್ಟ್ಪೋಂಡ್ ಆಗೋದಾಗಲಿ ಯಾವುದೂ ಆಗಲ್ಲ ಸ್ನೇಹಿತರೆ. ಓದಿ 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 ಅಷ್ಟೇ. ಇದನ್ನು ಬಿಟ್ಟರೆ ನಾನು ಏನೂ ಹೇಳೋಕ್ಕೆ ಇಷ್ಟಪಡಲ್ಲ. ಮತ್ತೊಮ್ಮೆ ಎಲ್ರಿಗೂ ಕೂಡ ಗುರುಪೂರ್ಣಿಮೆಯ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇದು ಗುರು ವೃಂದದವರಿಗೆ ಸಂತೋಷ ತರ್ತಕ್ಕಂತಹ ಕ್ಷಣ. ಡಿಸ್ಕ್ರಿಪ್ಟಿವ್ ಬಂದ ತಕ್ಷಣ ಎಲ್ಲರೂ ವಿಚಲಿತ ಆಗಿದ್ದರು. PSTR ಅಂತೂ ಇಷ್ಟು ವಿಚಲಿತ ಆಗಿದ್ದರು ಅಂತ ಅಂದರೆ, ಹೇಗೆ ಬರೆಯೋದು, ಹೇಗೆ ಪಠಣ ಇರುತ್ತೆ, ಏನು ಮಾಡಬೇಕು ಮೇಡಮ್ ಅಂತ ಮೆಸೇಜ್ ಮಾಡ್ತಾಯಿದ್ರು. HSTR ಅವರು ಕೂಡ GPSTR ಅಂದರೆ ಸ್ನೇಹಿತರೆ 2017, 19, 22 3 ಸಲ ಆಗಿರೋದ್ರಿಂದ ಅವರಿಗೆ ಆ ಒಂದು ಟ್ಯೂನ್ ಗೊತ್ತಾಗ್ಬಿಟ್ಟಿದೆ. ಆದರೆ ಇಲ್ಲಿ PSTR ಮತ್ತು HSTRಗೆ ತುಂಬ ಗೊಂದಲ, ಏನು ಮಾಡಬೇಕು ಅಂತ. ಸೊ ಅದರಲ್ಲಿ 50 ಅಂಕ ಕನ್ನಡ, 50 ಅಂಕ ಇಂಗ್ಲೀಷ್ ಇಟ್ಟಿದ್ದು ಕೂಡ ತುಂಬ ಹೊರೆಯಾಗಿತ್ತು. ಸೊ ಇಂಥ ಒಂದು ಸೂಪರ್ ಅಪಾರ್ಚುನಿಟಿ ಯಾರೂ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ನೋಡಿ ಈಗ 10:30. ಸೊ ಈ ಸಮಯದಲ್ಲಿ ನಾನು ವಿಡಿಯೋ ಗೊತ್ತಾದ ತಕ್ಷಣ, ಮಾಹಿತಿ ಬಂದ ತಕ್ಷಣ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಕೊನೆಯದಾಗಿ ನಿಮ್ಗೆ ಇಷ್ಟನೇ ಹೇಳ್ತೀನಿ. ಸೊ ಹಗಲು ರಾತ್ರಿ ನಿದ್ದೆ ಮಾಡೋದೇ ಇರುತ್ತೆ ಸ್ನೇಹಿತರೆ ಮುಂದೆ. ಇಂಥ ಅವಕಾಶನ ಮಿಸ್ ಮಾಡ್ಕೊಳ್ಬೇಡಿ. ನಿದ್ದೆ ಆರಾಮಾಗಿ ಮಾಡುವಂತೆ ಯಾವಾಗ ಎಕ್ಸಾಮ್ ಮುಗಿಯುತ್ತೋ ಅವಾಗ ಮಾಡ್ಬೋದು. ಸೊ ಈಗ ನಿಮ್ಮ ಸಮಯ, ಓಕೆನಾ. ಈಗ ಸರ್ಕಾರದ ಸಮಯ ಅಲ್ಲ, ಈಗ ನಿಮ್ಮ ಸಮಯ, ನಿಮ್ಮ ಓದನ್ನು ಪ್ರಾರಂಭಿಸಿ. ಸೊ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಯಾರೆಲ್ಲ ಶಿಕ್ಷಕರ ನೇಮಕಾತಿಗಾಗಿ ರೆಡಿ ಆಗ್ತಾಯಿದ್ರೋ ಅಥವಾ ಅಲ್ಲಿರ್ತಕ್ಕಂತಹ ನೀತಿ ನಿಯಮಗಳನ್ನು ಹೆದರ್ಕೊಂಡಿದ್ರೋ, ನನ್ನ ಫ್ರೆಂಡ್ಸ್ ಎಷ್ಟೋ ಜನ ಸ್ನೇಹಿತರೆ ಫೋನ್ ಮಾಡಿಬಿಟ್ಟು, ನಮ್ಮ ಆಸ್ಪಿರೆಂಟ್ಸ್ ಎಷ್ಟೋ ಜನ ಫೋನ್ ಮಾಡಿ, ಮೇಡಮ್ ಹೆಂಗೆ ಮಾಡೋದು, ನಾನು 50% ಇಲ್ಲ, ನಾನು ಈ ನೋಟಿಫಿಕೇಷನಿಂದ ಹೊರಗಡೆ ಬಂದೆ ಅನ್ನೋದಾಗಲಿ, ಅಥವಾ ಸಾಮಾನ್ಯ ಶಿಕ್ಷಕರೇ ಎಷ್ಟೋ ಜನ ಗೋಳು ಹೊಯ್ಕೊಂಡಿದ್ದಾರೆ ಸ್ನೇಹಿತರೆ. ಎಷ್ಟೋ ಜನ ಹತ್ತಿದ್ದಾರೆ ನನ್ನ ಮುಂದೆ. ಅಂಥ ಸಿಚುವೇಶನ್ಸ್ ಎಲ್ಲ ನಾನು ನೋಡಿದ್ದೀನಿ. ಇವತ್ತು ಅವರಿಗೆಲ್ಲನೂ ಒಂದು ಸಂತೋಷವಾದಂತಹ ಮಾಹಿತಿ ಸಿಕ್ಕಿದೆ. ಸೊ ಹಾಗಾಗಿ ಯಾಕಂದರೆ 10-15 ವರ್ಷದಿಂದ ಶಿಕ್ಷಕರ ನೇಮಕಾತಿಗಾಗಿ ಕಾಯ್ತಾ ಇದ್ದರು. ಇಂಥ ಒಂದು ಕ್ಷಣ ಅವರ ಜೀವನದಲ್ಲಿ ಬಂದಿದೆ. ಅವರು ಎಷ್ಟು ಸಂತೋಷವಾಗಿರ್ತಾರೆ ಇವತ್ತು ಅನ್ನೋದು
ಗೊತ್ತಾಗುತ್ತೆ. ಓಕೆ, ಸೊ ಎಲ್ಲರೂ ಕೂಡ ನಿಮ್ಮ ಕಮೆಂಟ್ಸ್ಗಳನ್ನು, ಈ ಬದಲಾವಣೆಯ ಒಂದು ಕಮೆಂಟ್ಸ್ಗಳನ್ನು, ನಾನು ಹೇಳಿರ್ತಕ್ಕಂಥ ನ್ಯೂಸ್ ನಿಮಗೆಷ್ಟು ಖುಷಿ ಕೊಟ್ಟುತ್ತೆ ಅನ್ನೋದನ್ನು ದಯವಿಟ್ಟು ಎಲ್ಲರೂ ಕಮೆಂಟ್ ಮೂಲಕ ತಿಳಿಸಿ. ಬಂದ ತಕ್ಷಣ ನನಗೆ ನ್ಯೂಸ್ ಬಂದ ತಕ್ಷಣ ನಿಮ್ಗೆ ಮುಟ್ಟಿಸಿದ್ದೀನಿ. ಸೊ ಇದು ನಿಮಗೆ ಎಷ್ಟು ಸಂತೋಷ ತಂದುಕೊಡ್ತು ಅಂತ ಗುರುಪೂರ್ಣಿಮೆಯ ದಿನ ಇವತ್ತು ನನಗೆ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ದ ಇಂಗ್ಲೀಷ್ ಪರ್ಪಸ್. ಓಕೆ, ಇಂಗ್ಲೀಷು, ಸೈಕಾಲಜಿ, ಸೋಷಿಯಾಲಜಿ ಎಲ್ಲ ವಿಷಯಗಳನ್ನು ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಚಾನಲ್ ಒಂದು ನೋಟಿಫೈ ಆಗಿರಿ. ಇದರಿಂದ ನಿಮಗೆ ಸಿಲೆಬಸ್ ವೈಸ್ ತರಗತಿಗಳು ಫ್ರೀ ಆಫ್ ಕಾಸ್ಟ್ ಸಿಗುತ್ತೆ. PDF ನೋಟ್ಸ್ ಕೂಡ ಫ್ರೀ ಆಫ್ ಕಾಸ್ಟ್ ಸಿಗುತ್ತೆ ಟೆಲಿಗ್ರಾಮ್ ಲಿಂಕಲ್ಲಿ. ಓಕೆ, ಥ್ಯಾಂಕ್ ಯು.